ಧನುರಾಶಿಯ 2026ರ ಭವಿಷ್ಯ ನಿಮ್ಮದು ಫಿನಾನ್ಸಸ್ ಅಂತ ಬಂದಾಗ ಹಣಕಾಸಿನ ದೃಷ್ಟಿಕೋನದಿಂದ ಮಧ್ಯಮ ವರ್ಷ. ಧನುರಾಶಿಯ 2026ರ ಭವಿಷ್ಯ ಈ ವರ್ಷ ನೀವು ಎಷ್ಟು ಡಿಸಿಪ್ಲಿನ್ ಮತ್ತು ಡೆಡಿಕೇಟೆಡ್ ಆಗಿರ್ತೀರಿ ಅಷ್ಟು ನಿಮ್ಮ ಆರ್ಡಿನರಿ ಡೇಸ್ನ ಎಕ್ಸ್ಟ್ರಾಡಿನರಿ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ ಕರಿಯರ್ ಅಂತ ಬಂದಾಗ ಲೇಸಿನೆಸ್ ಇಂದ ದೂರ ಇರುವಂತ ಪ್ರಯತ್ನ ಮಾಡ್ಕೋಬೇಕು. ಎಷ್ಟು ಆಕ್ಟಿವ್ ಆಗಿರ್ತೀರಿ ಅಷ್ಟು ಆಪರ್ಚುನಿಟೀಸ್ ನಿಮ್ಮ ಹತ್ರ ಬರುತ್ತೆ. ಇದರ ಜೊತೆಗೆ ನಿಮ್ದು ಫಿನಾನ್ಸಸ್ ಅಂತ ಬಂದಾಗ ಹಣಕಾಸಿನ ದೃಷ್ಟಿಕೋನದಿಂದ ಮಧ್ಯಮ ವರ್ಷ. ಸಾಧ್ಯವಾದಷ್ಟು ಮನೆ, ಪ್ರಾಪರ್ಟಿ, ವೆಹಿಕಲ್ ಪರ್ಚೇಸ್ ಅನ್ನ ಪೋಸ್ಟ್ಪೋನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇಲ್ಲಿ ರಿಲೇಶನ್ಶಿಪ್ ಅಂತ ಬಂದಾಗ ಲವ್ ಲೈಫ್ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುತ್ತೆ. ಇದರ ಜೊತೆಗೆ ಅವಿವಾಹಿತರಿಗೆ ವಿವಾಹಗಳು ಸಹಿತ ಬರುತ್ತೆ. ಇದರ ಜೊತೆಗೆ ಎಜುಕೇಶನ್ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಫಲವನ್ನ ನೋಡಬಹುದು. ವರ್ಷದ ಸೆಕೆಂಡ್ ಹಾಫ್ ಅಲ್ಲಿ ಹೈಯರ್ ಎಜುಕೇಶನ್ಗೆ ಒಳ್ಳೆ ಸ್ಕೋಪ್ಗಳಿದ್ದು ಅದರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ. ಇಲ್ಲಿ ಒಂದು ಲೈಫ್ ಇನ್ಸೈಟ್ ನ ಕೊಡ್ತೀನಿ. ಇಲ್ಲಿ ನಿಮ್ಮ ಶಿಸ್ತು ನಿಮ್ಮ ಭಾಗ್ಯವನ್ನೇ ಬದಲಾಯಿಸಲಿದೆ. ಎಷ್ಟು ಹಂಬಲ್ ಆಗಿರ್ತೀರಿ ಅಷ್ಟು ಇಡೀ ಜಗತ್ತೇ ನಿಮ್ಮನ್ನ ಗೌರವಿಸಲಿದೆ. ಒಂದು ಹೆಲ್ತ್ ಟಿಪ್ ಅನ್ನ ಕೊಡ್ತೀನಿ. ಸಾಧ್ಯವಾದಷ್ಟು ಡೈಜೆಷನ್ ಮತ್ತು ಎಸಿಡಿಟಿ ಬಗ್ಗೆ ಕಾಳಜಿ ವಹಿಸಿಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಒಂದು ಪವರ್ಫುಲ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ನೀವು ಎಷ್ಟು ಅನ್ನದಾನವನ್ನ ಮಾಡ್ತೀರಿ ಬರುವಂತ ಅಷ್ಟು ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡಿಕೊಳ್ಬಹುದು. ಧನುರಾಶಿಯ 2026ರ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 9 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಒಂದು PDF ನಾವು ನಿಮ್ಗೆ ಇಮಿಡಿಯೇಟ್ ಆಗಿ DM ಮಾಡ್ತೀವಿ.